ಅಂತ ಹೇಳುವಾಗ ಒಬ್ಬ ಮನುಷ್ಯರನ್ನು ಕೊಂದರೆ ಇಡೀ ಜಾಗತಿಕ ಮನುಷ್ಯರನ್ನು ಕೊಂದಾಗೆ ಅಂತ ಪವಿತ್ರ ಕುರಾನ್ ಹೇಳುತ್ತೆ. ಅವಾಗ ಅವನು ಹೇಳುವಂತ ಕುರಾನ್ ಯಾವುದು, ನಾವು ಹೇಳುವ ಕುರಾನ್ ಎಲ್ಲವರು ಒಂದು ಇರುವೆಯನ್ಗೂ ನೀನು ನೋವು ಕೊಡಬೇಡ ಅಂತ ಹೇಳಿದಂತ ಪ್ರವಾದಿಯವರ ಬಗ್ಗೆ, ಇಲ್ಲ ಪ್ರವಾದಿ ಮೊಹಮ್ಮದ್ ಜೈಷೆ ಮೊಹಮ್ಮದ್ ಕಟ್ತಾನೆ ಅಂತ ಹೇಳಿದ್ರೆ ಏನ್ ಅರ್ಥ ಇದೆ ಅಜಿತ್ ಅವರು? ಹಾಗಾದ್ರೆ ಈ ಟೆರರಿಸ್ಟ್ ಅಟ್ಯಾಕ್ಗಳಿಗೆ ಧರ್ಮದ ಲೇಪನವನ್ನು ಕೊಟ್ಟವ್ರು ಯಾರು? ಈ ಟೆರರಿಸ್ಟ್ಗಳು ಫಾಲೋ ಮಾಡುವಂತ ಧರ್ಮದಲ್ಲಿ ಆ ಒಂದು ರಾಂಗ್ ಸಿದ್ಧಾಂತವನ್ನ, ತಪ್ಪು ಸಿದ್ಧಾಂತವನ್ನ ಕೊಟ್ಟವ್ರು ಯಾರು? ಹದೀಸ್, ಕಿಯಾಸ್, ಇಜ್ಮಾ, ಈ 4 ಆಧಾರ ಸ್ತಂಭದಲ್ಲಿ ಎಲ್ಲಾದ್ರೂ ಒಂದು ಕಡೆ ಗಜ್ವಾಯ್ ಹಿಂದ್ ನೀವು ತೋರಿಸೋಕೆ ಸಾಧ್ಯ ಇಲ್ಲ. ಹಿಂದೂಗಳ ಒಂದು ಕೊಲ್ಲಿ ಅಂತ ಹೇಳಿದ್ದು ತೋರಿಸೋಕೆ ಸಾಧ್ಯನೇ ಇಲ್ಲ. ಈಗ ಮತ್ತೆ ಅದೇ ಮಿಸ್ಟೇಕ್ ಅನ್ನು ನಾವು ಮಾಡಿದ್ರೆ ನಮ್ಮ ವೀಕ್ನೆಸ್ ಅನ್ನ ಗಟ್ಟಿಯಾಗಿ ಇಡಿಸಿಕೊಂಡು ಭಯೋತ್ಪಾದಕರು ನಮ್ಮನ್ನ ಗುಲಾಮರನ್ನಾಗಿಸಿ ಈ ದೇಶದಲ್ಲಿ ಆಳ್ವಿಕೆ ಮಾಡುವುದಂತೂ ಸುಳ್ಳು. ನನ್ನ ಹೆಸರು ಸೈಯದ್ ಇರ್ಫಾನ್. ನಾವು ಚಿಕ್ಕ ವಯಸ್ಸಲ್ಲಿ ಮದ್ರಸಲ್ಲಿ ಓದಿ